ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಇರಬೇಕಾಗಿರುವಂತ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಅದು ಸ್ಪೆಷಲ್ ಆಗಿ ಅಜ್ಜಿ ಕೈ ರುಚಿಯ ಉಪ್ಪಿನಕಾಯಿ. ಈ ರೀತಿಯಾಗಿ ಅವ್ರು ಹೇಳೋ ಪ್ರಕಾರ ಕರೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೆಡೋದಿಲ್ಲ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನೋಡಿ, ಈ ರೀತಿ ಮ್ಯಾಂಗೋ ಪೀಸಸ್ನ ಕಟ್ ಮಾಡಿ ಇಟ್ಕೋಬೇಕು. ಇದು ಮ್ಯಾಂಗೋ ಚೆನ್ನಾಗಿ ಬಲ್ತಿರ್ಬೇಕು, ಓಟೆ ಮತ್ತೆ ಗಟ್ಟಿ ಇರಬೇಕು. ಓಟೆ ಗಟ್ಟಿ ಇಲ್ಲ ಅಂದ್ರೆ ನಾವು ಆ ಮ್ಯಾಂಗೋದಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ಸ್ವಲ್ಪ ಬೇಗ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ತರ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು, ಈ ಮ್ಯಾಂಗೋ ಪೀಸಸ್ ಅಲ್ಲಿ ಓಟೆ ಎಲ್ಲ ಇರುತ್ತೆ, ಅದನ್ನು ಕಟ್ ಮಾಡಿ ತಕ್ಕೋಬೇಕಾಗುತ್ತೆ. ಈ ರೀತಿ ಬಲ್ತಿರೋ ಮಾವಿನಕಾಯಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ನೋಡಿ, ಈ ತರ ಒಂದು ಕಪ್ ತಗೊಂಡು ಅದರಲ್ಲಿ 6 ಕಪ್ ಅಷ್ಟು ಮ್ಯಾಂಗೋ ಪೀಸಸ್ನ ಇಲ್ಲಿ ನಮ್ಮ ಅಜ್ಜಿ ಅಳತೆ ಮಾಡಿ ಹಾಕೊಂತಿದ್ದಾರೆ ಇನ್ನೊಂದು ಪಾತ್ರೆಗೆ. ಇದ್ರಲ್ಲಿ ನೋಡಿ, ನೀವು ಇಲ್ಲ ಈ ಬೌಲ್ ಆದ್ರೂ ತಗೋಬಹುದು, ಇಲ್ಲ ಚಿಕ್ಕದಾದ್ರೂ ತಗೋಬಹುದು. ನೀವು ಯಾವ್ದಾದ್ರೂ ತಗೊಳ್ಳಿ, ಲೋಟ ತಗೋಬಹುದು ಇಲ್ಲ ಬೌಲ್ ತಗೋಬಹುದು. ಬಟ್ 6 ಗ್ಲಾಸಿನ ಅಳತೆ ಇಲ್ಲಿ ಹೇಳ್ತಿದೀವಿ. ನೋಡಿ, ಇಲ್ಲಿ 6 ಕಪ್ ಅಷ್ಟು ಮಾವಿನಕಾಯಿ ಪೀಸಸ್ನ ಒಂದು ಪಾತ್ರೆಗೆ ಹಾಕೊಂಡ್ರು. ಈಗ ಅದ್ರಲ್ಲಿ ಅದೇ ಕಪ್ಪಲ್ಲಿ, ಕಪ್ ಚೇಂಜ್ ಮಾಡಬಾರ್ದು, ಒಂದು ಕಪ್ಪಲ್ಲಿಗಿಂತ ಒಂಚೂರು ಸ್ವಲ್ಪ ಕಮ್ಮಿ ಉಪ್ಪು ತೆಗೆದ್ರೆ ಫುಲ್ 1 ಕಪ್ ಅಂತ ಅನ್ಕೋಬಹುದು. ಬಟ್ ಸ್ವಲ್ಪ ತೆಗೆದ್ರೆ ಒಂದು ಇಡೀ ಅಷ್ಟು ತೆಗೆದ್ಬಿಟ್ಟು ಪಾಕಕ್ಕಿಟ್ರೆ 1 ಕಪ್ ಅಷ್ಟು ಉಪ್ಪು. ಈಗ ಅದೇ ಕಪ್ಪಲ್ಲಿ ನಾವು ಸಾಸಿವೆ ಮತ್ತೆ ಮೆಂತ್ಯನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹುರಿದಿರೋ ಅಂತ ಪುಡಿನ ಮಾಡ್ಕೋಬೇಕು. ಇದು ಅರ್ಧ ಕಪ್ ಇರಬೇಕು ಕರೆಕ್ಟ್ ಆಗಿ. ಇಲ್ಲಿ ಸಾಸಿವೆ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಮೆಂತ್ಯ ಒಂದು 2 ರಿಂದ 3 ಸ್ಪೂನ್ ಇದ್ರೆ ಸಾಕಾಗುತ್ತೆ. ಇನ್ನೆಲ್ಲ ಸಾಸಿವೆ ಪುಡಿನೇ. ಇಲ್ಲ ನಿಮ್ಗೆ ಮೆಂತ್ಯ ಇನ್ನೂ ಹಾಕಿದ್ರು ಪರವಾಗಿಲ್ಲ, ತಿನ್ಬೋದು ಅಂದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ಈಗ ಖಾರದ ಪುಡಿ ಕರೆಕ್ಟ್ ಆಗಿ 1 ಕಪ್ ಹಾಕ್ಬೇಕು. ನೋಡಿ, ಈ ರೀತಿ ಕ್ಲೀನ್ ಆಗಿ ಫುಲ್ಲು. ಉಪ್ಪು ನೋಡಿದ್ರೆ ನಾವು ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ವಿ, ಬಟ್ ಇಲ್ಲಿ ಖಾರದ ಪುಡಿ ಮಾತ್ರ ಫುಲ್ಲು ಇರಬೇಕು. ನೋಡಿ, ಇದನ್ನೆಲ್ಲ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು, ಈಗ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನಿಮ್ಗೆ ಸಾಸಿವೆ ಮೆಂತ್ಯ ಪುಡಿ ಹಾಕ್ಬೇಕು ಅಂದ್ರೆ ಬೇಕಾದ್ರೆ ಹಾಕ್ಬೋದು. ಇಲ್ಲ ಪರ್ಫೆಕ್ಟ್ ಆಗ್ಲೇ ಹೇಳಿದ್ದು ಒಂದು ಅರ್ಧ ಲೋಟ ಅಷ್ಟು ಕರೆಕ್ಟ್ ಆಗಿ ಸಾಸಿವೆ ಪುಡಿ ಮೆಂತ್ಯ ಪುಡಿ ಹಾಕಿದ್ರೆ ಅದು ಸಾಕಾಗುತ್ತೆ. 1 ಸ್ಪೂನು ಅರಿಶಿನ ಪುಡಿ ಹಾಕಿ ಈಗ ಎಲ್ಲ ಡ್ರೈ ಮ್ಯಾಂಗೋ ಪೀಸಸ್ಗೆ ಅಂಟ್ಕೊಳ್ಳೋ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಸ್ಪೂನು ಅಥವಾ ಕೈಯಲ್ಲಿ ಮಿಕ್ಸ್ ಮಾಡ್ಬೋದು. ಇಲ್ಲ ಇನ್ನು ಕ್ಲೀನಾಗಿ ಅಗಲವಾಗಿರೋ ಪಾತ್ರೆ ದೊಡ್ಡದಿದ್ರೆ ತುಂಬಾ ಕ್ಲೀನಾಗಿ ಮಿಕ್ಸ್ ಮಾಡ್ಬೋದು. ಈ ರೀತಿ ಎಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಎಣ್ಣೆನ ಕಾಯಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ನಾವು ಫಸ್ಟೇ ಉಪ್ಪಿನಕಾಯಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಎಣ್ಣೆ ಕಾಯಿಸಿ ತಣ್ಣಗೆ ಮಾಡಿಟ್ಕೊಂಡ್ರೆ ನಮ್ಗೆ ಬೇಗ ಆಗೋಗುತ್ತೆ. ನೋಡಿ, ಇಲ್ಲಿ ನಾನು ಕೋಲ್ಡ್ ಪ್ರೆಸ್ ಆಯಿಲ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಎಳ್ಳೆಣ್ಣೆ ಬಳಸ್ತಿದ್ದೀನಿ. ಅದು ಎಳ್ಳೆಣ್ಣೆ ಅಥವಾ ಶೇಂಗಾ ಎಣ್ಣೆ ಬಳಸಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಎಳ್ಳೆಣ್ಣೆ ಆದ್ರೂ ಬಳಸ್ಬೋದು, ಶೇಂಗಾ ಎಣ್ಣೆ ಆದ್ರೂ ಬಳಸ್ಬೋದು. ಬಟ್ ಸನ್ಫ್ಲವರ್ ಆಯಿಲ್ ರುಚಿ ಬರಲ್ಲ. ಆಮೇಲೆ ನೋಡಿ, 1 ಕಪ್ ಅಷ್ಟು ಬೆಳ್ಳುಳ್ಳಿ, 1 ಕಪ್ಪು ಅರ್ಧ ಕಪ್ಪು ಎಷ್ಟಾದ್ರೂ ಹಾಕೋಬಹುದು. ಬೆಳ್ಳುಳ್ಳಿಗೇನು ಲೆಕ್ಕ ಇಲ್ಲ. ಆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಹಿಂಗ್ ಹಾಕಿದ್ರೆ ಪಟಪಟ ಅನ್ನುತ್ತಲ್ಲ, ಹಂಗ ಆಫ್ ಮಾಡ್ಬಿಟ್ರೆ ಸಾಕು. ತುಂಬಾನು ಕಾಯ್ಬೇಕಾಗಿಲ್ಲ. ಕೆಲವರು ಹಸಿ ಎಣ್ಣೆನೆ ಹಾಕಿ ಉಪ್ಪಿನಕಾಯಿ ಮಾಡ್ತಾರೆ, ಬಟ್ ಅದು ಬೇರೆ ಉಪ್ಪಿನಕಾಯಿ ಆಗುತ್ತೆ. ಬಟ್ ಈ ತರ ಪರ್ಫೆಕ್ಟ್ ಆಗಿ ನಾವು ಮಾಡೋದಾದ್ರೆ ಎಣ್ಣೆನ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿ ಹಾಕ್ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ಎಣ್ಣೆ ಹೆಂಗೆ ಲೆಕ್ಕ ತಗೋಬೇಕು ಅಂದ್ರೆ, ಈಗ ನಾವು ಒಂದು 6 ಕಪ್ಪು ಮಾವಿನಕಾಯಿಗೆ ಈ ರೀತಿ ತೋರಿಸಿದ್ವಲ್ಲ, ಈಗ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ಎಣ್ಣೆ ಆದ್ರೂ ಸಾಕಾಗುತ್ತೆ. ಇಲ್ಲ ಇನ್ನು ಕಮ್ಮಿ ಆದ್ರೂ ಸಾಕಾಗುತ್ತೆ. ಇದು ನಮ್ಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೈಂಡ್ ಹಾಕ್ಬೇಕು. ಉಪ್ಪು ಖಾರ ಇವೆಲ್ಲಾನು ಮ್ಯಾಂಗೋ ಪೀಸಸ್ಗೆ ಎಣ್ಣೆ ಹಾಕಿ ಕಲಿಸ್ತಿರ್ಬೇಕಾದ್ರೆ ಫುಲ್ಲು ಕೋಟ್ ಆಗ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕೋಟ್ ಆಗಿದೆ. ಯಾವುದೇ ತರ ಡ್ರೈ ಪೀಸಸ್ ಅಥವಾ ಡ್ರೈ ಪುಡಿ ನಮ್ಗೆ ಕಾಣೋದಿಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ನಮ್ಗೆ ಇದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಹಂಗಾಗಿ ಈ ರೀತಿ ಚೆನ್ನಾಗಿ ಕಲಸಿ ನೋಡಿದ್ರೆ ನೋಡಿ, ಪರ್ಫೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ತಿದೆ ಎಣ್ಣೆ ಸಾಕಾಗಿದೆ, ಇನ್ನು ಹಾಕೋದು ಬೇಡ ಅಂತ. ಮಿನಿಮಮ್ 2 ಕಪ್ ಅಂತೂ ಬೇಕಾಗುತ್ತೆ. ಈಗ ನೋಡಿ, ಈ ರೀತಿ ಮಾಡಿದ್ಮೇಲೆ ಒಂದು ಬಟ್ಟೆನ ಟೈಟಾಗಿ ಕಟ್ಬಿಟ್ಟು 2 ದಿವಸ ಇಡಿ. 2 ದಿವಸ ಇಟ್ಮೇಲೆ 3ನೇ ದಿವಸ ಓಪನ್ ಮಾಡಿ ನೋಡಿ, ನಾವು ಹಾಕಿರೋ ಎಣ್ಣೆ ಎಲ್ಲ ತೇಲ್ತಾ ಇರುತ್ತೆ. ಈ ರೀತಿ ತೇಲಿದೆ ಅಂದ್ರೆ ನಮ್ಗೆ ಉಪ್ಪಿನಕಾಯಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಇಲ್ಲಿ ನಿಮ್ಗೆ ಇನ್ನೊಂದು ಟಿಪ್ ಹೇಳ್ತೀನಿ. ಯಾವತ್ತಾದ್ರೂ ನಾವು ಈ ರೀತಿ ಓಪನ್ ಮಾಡಿದಾಗ ನಮ್ಗೆ ಎಣ್ಣೆ ಮೇಲೆ ನೊರೆ ಕಾಣ್ತಿದೆ ಅಂದ್ರೆ ಆವಾಗ ಅದಕ್ಕೆ ಉಪ್ಪು ಸಾಕಾಗಿಲ್ಲ ಅಂತ. ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಟ್ಟು ಕ್ಲೀನ್ ಆಗಿ ಒಂದು ಏರ್ ಟೈಟ್ ಜಾರಲ್ಲಿ ಅಥವಾ ಪಿಂಗಾಣಿಯಲ್ಲಿ ಎತ್ತಿಟ್ಕೊಳ್ಳಿ. ಈಗ ವರ್ಷ ಪೂರ್ತಿ ನಾವು ಯೂಸ್ ಮಾಡೋ ಹಂಗೆ ಉಪ್ಪಿನಕಾಯಿ ರೆಡಿ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.